ಈ ದಿನ ನಾವು ಕನ್ನಡ ಭಾಷೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಕನ್ನಡಿಗರಾದ ನಮಗೆ ಕನ್ನಡ ಭಾಷೆಯ ಇತಿಹಾಸ ಬಹುಮುಖ್ಯವಾದದ್ದು. ಕನ್ನಡವು ಒಂದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆಯಾಗಿದ್ದು, ಕನ್ನಡ ಭಾಷೆ ತನ್ನದೇ ಆದ ಒಂದು ಶ್ರೇಷ್ಠ ಸಾಹಿತ್ಯ ಪರಂಪರೆಯೊಂದನ್ನು ಹೊಂದಿದೆ. ಕನ್ನಡ ಭಾರತೀಯ ಉಪಖಂಡದ ಅತಿ ಪ್ರಾಚೀನ ಭಾಷೆಗಳಲ್ಲೊಂದಾಗಿದ್ದು, ಕನ್ನಡದ ಇತಿಹಾಸವು ಸುಮಾರು 2,500 ವರ್ಷಗಳಷ್ಟು ಹಳೆಯದಾಗಿದೆ. 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾದ ಬಳಿಕ ಕನ್ನಡವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಲಾಗಿದ್ದು, ನಾವಿಂದು ಬಳಸುವ ಕನ್ನಡ ನಮ್ಮ ಕರ್ನಾಟಕ ರಾಜ್ಯದ ಭಾಷಾ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಬೆಳವಣಿಗೆಯ ಆಧಾರವಾಗಿದೆ. ಇನ್ನು ಸಾಹಿತ್ಯ ನೊಬೆಲ್ ಸಮಾನವಾದ ಜ್ಞಾನಪೀಠ ಪ್ರಶಸ್ತಿ ಬರುವಂತೆ ಮಾಡಿರುವ ಭಾಷೆಗಳಲ್ಲಿ ಕನ್ನಡಕ್ಕೆ ಅತ್ಯಧಿಕ 8 ಪ್ರಶಸ್ತಿಗಳು ಕೂಡ ದೊರೆತಿವೆ. ಹಾಗೆ 2008ರಲ್ಲಿ ಕನ್ನಡವು ಶಾಸ್ತ್ರೀಯ ಭಾಷೆ ಎಂಬ ಮಾನ್ಯತೆಯನ್ನ ಕೂಡ ಪಡೆದಿದ್ದು, ಕನ್ನಡದ ಇತಿಹಾಸವನ್ನ ನಾವು 4 ಕಾಲಘಟ್ಟದಲ್ಲಿ ನೋಡಬಹುದಾಗಿದೆ. ಮೊದಲನೆಯದಾಗಿ ಆದಿಕಾಲ, ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದವರೆಗೆ. ಕನ್ನಡದ ಉಲ್ಲೇಖ ಅಶೋಕನ ಶಿಲಾಶಾಸನಗಳಲ್ಲಿ ಕಾಣಬಹುದಾಗಿದ್ದು, ಈ ಕಾಲದಲ್ಲಿ ಕನ್ನಡ ಭಾಷೆ ಜನಭಾಷೆಯಾಗಿದ್ದರೂ ಅಧಿಕೃತವಾಗಿ ಶಾಸನಗಳಲ್ಲಿ ಬರುವ ಪ್ರಮಾಣ ಕಡಿಮೆ ಇತ್ತು. ಈ ಕಾಲದಲ್ಲಿ ಕವಿರಾಜ ಮಾರ್ಗ 9ನೇ ಶತಮಾನ, ಪುಷ್ಯಮಿತ್ರ, ಕೇಶಿರಾಜ ಮೊದಲಾದವರು ಸಾಹಿತ್ಯಕ್ಕೆ ಚಾಲನೆಯನ್ನ ನೀಡಿದರು. 3ನೇ ಕಾಲಘಟ್ಟದಲ್ಲಿ ನಾವು ನೋಡುವುದಾದರೆ ಮಧ್ಯಕಾಲೀನ ಕನ್ನಡ ಕಾಲ. ಈ ಯುಗದಲ್ಲಿ ವಚನ ಸಾಹಿತ್ಯ ಎಂದರೆ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ದಾಸ ಸಾಹಿತ್ಯ ಎಂದರೆ ಪುರಂದರದಾಸ, ಕನಕದಾಸ ಹಾಗೂ ಜೈನ ಸಾಹಿತ್ಯ ಎಂದರೆ ಪಂಪ, ಪೊನ್ನ, ರನ್ನ ಮುಂತಾದವು ಬೆಳವಣಿಗೆಯನ್ನ ಕಂಡವು. ಇನ್ನು ರಾಜಕೀಯವಾಗಿ ಗಂಗರು, ಚಾಳುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯಗಳು ಕನ್ನಡದ ಅಭಿವೃದ್ಧಿಗೆ ಕಾರಣರಾದವು. 4ನೇ ಕಾಲ ಆಧುನಿಕ ಕನ್ನಡ ಕಾಲ. 18ನೇ ಶತಮಾನದಿಂದ ಇಂದಿನವರೆಗೆ ನಡೆಯುತ್ತಿರುವಂತಹ ಕಾಲ. ಈ ಕಾಲದಲ್ಲಿ ಬ್ರಿಟಿಷರು ತಮ್ಮ ಮುದ್ರಣಶಾಸ್ತ್ರದ ಬೆಳವಣಿಗೆಯ ಮೂಲಕ ಕನ್ನಡ ಪತ್ರಿಕೆಗಳು ಮತ್ತು ಪುಸ್ತಕಗಳು ಬಂದವು. ಇನ್ನು 20ನೇ ಶತಮಾನದಲ್ಲಿ ಬೇಂದ್ರೆ, ಕುವೆಂಪು, ಮಾಸ್ತಿ ಸೇರಿದಂತೆ ಡಾಕ್ಟರ್ ರಾಜ್ಕುಮಾರ್ ಮುಂತಾದವರು ಕನ್ನಡ ಭಾಷೆ, ಸಾಹಿತ್ಯ, ಚಿತ್ರಕಲೆಗೆ ಹೆಗ್ಗಳಿಕೆಗೆ ಪಾತ್ರವಹಿಸಿದ್ದರು. ಇಂತಹ ವೈಶಿಷ್ಟ್ಯ ಇತಿಹಾಸವಿರುವ ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿಸೋಣ, ಗೌರವಿಸೋಣ ಹಾಗೂ ಮಾತನಾಡೋಣ.